ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಇದು ಯಾವ ಊರಿದು? ಡಿ ತಮಂಡ್ರಲ್ಲಿ. ಹೌದಾ? ಈ ಹೋರಿಗಳೆಲ್ಲ ನಿಂಬೆನಾ ಇವು? 3 ನಮ್ಮವೆ. ನಿಮ್ಮ 3 ನಿಂಬೆ. ಈ ಹೋರಿ ಹೆಸರು ಏನಿಟ್ಟಿದ್ದೀರಾ? ಇದು ಪುಸ್ತಕ ಬಂದಿದೆ, UPS ಕಿಂಗ್ ಅಂತ ಇಟ್ಟಿದ್ದೀವಿ. ಇದಕ್ಕೆ UPS ಕಿಂಗ್. ಹೌದು. ನಿಮ್ಗೆ ಹೆಸರು ತಂದು ಕೊಟ್ಟಿದ್ದು ಯಾವುದು? ಇದೇನಾ? ನೀವು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಈ ಹೋರಿನ? 2019 ತಗೊಂಬಂದಿದ್ದು. 2019ರಲ್ಲಿ 6 ವರ್ಷ ತುಂಬಿ 7 ವರ್ಷ ಬಿದ್ದಾಯ್ತು. ಹೌದಾ? ಹಲ್ಲಲ್ಲಿ ಏನಾಗಿತ್ತು ಆವಾಗ? ಅಲ್ಲ ಆಗ್ಲೇ ಕಡೆ. ಆವಾಗಲೇ ಕಡೆನಾ? ಕಡೆಗೆ ಬಿದ್ದಿತ್ತಾಗ್ದ. ಎಲ್ಲಿಂದ ತಂದಿದ್ದು ಹೊರಿ? ಇದು ನಮ್ಮೂರು, ನಾನು ಹುಟ್ಟಿದೂರು ಉಪ್ಪು ತಮಂಡ್ರಲ್ಲಿ, ಅಲ್ಲಿಂದ ತಗೊಂಬಂದ್ವಿ. ಹೌದಾ? ಬೆಲೆ ಏನು ಬಿತ್ತು ನಿಮ್ಗೆ ಅವಾಗ? 1,05,000 ಬಿತ್ತು. 1,05,000. ಈಗ ಯಾರಿಗಾನ ಮಾರ್ತೀರಾ ಹೋರಿನ? ಇದು ಇಲ್ಲ ಸರ್, ಇದು ಮಾರಲ್ಲ. ಇದನ್ನ ಮಾರೋದಿಲ್ಲ. ಇದು ಏನು ಕುಚ್ಚು ಕಟ್ತೀರಾ ಪಿಪಿ ಕಟ್ತೀರಾ? ಕುಚ್ಚು ಕಟ್ಟಿ 5 ಅಡಿ ಕುಚ್ಚು ಕಟ್ತೀವಿ, 5 ಅಡಿ ಪ್ಲಾಗ್ ಹಾಕ್ತಿವಿ, 7 ಲಕ್ಷ ರೂಪಾಯಿ ದುಡ್ಡು ಹೇಳ್ತೀವಿ, 7,000 ಬಂಗಾರ ಹೇಳ್ತೀವಿ. ಏನು ನಂಗೆ ಇನ್ನೊಂದ್ಸರಿ ಹೇಳಿ. 7 ಲಕ್ಷ ರೂಪಾಯಿ ದುಡ್ಡು, 7,000 ಬಂಗಾರು, 5 ಅಡಿ ಪ್ಲಾಗು, 5 ಅಡಿ ಕುಚ್ಚು. ಏನೋ ಹಬ್ಬದಲ್ಲಿ ಬಿಡುವಾಗ ಯಾರು ಹಿಡ್ಕೊಂಡ್ರೆ ಸರಿ ಅಲ್ಲೇ ಕೊಟ್ಬಿಡ್ತೀವಿ ಅಂತ ಹೇಳಿ ಬಿಡೋದು. ಹೌದಾ? ಸ್ಪಾಟಲ್ಲಿ ಕೊಟ್ಬಿಡ್ತೀರಾ? ಸ್ಪಾಟಲ್ಲಿ ಕೊಟ್ಬಿಡ್ತೀವಿ ಅಂತ. ದುಡ್ಡು ಚಿನ್ನ ಎಲ್ಲ ಎತ್ಕೊಂಡೇ ಹೋಗ್ತೀವಿ. ಯಾರು ಹಿಡಿದ್ರೆ ಸರಿ ಅಲ್ಲೇ ಕೊಟ್ಬಿಡ್ತೀವಿ. 2 ಲಕ್ಷ ದುಡ್ಡು ಮತ್ತೆ 2,000ನಾ? 2,000 ಅಂದ್ರೆ 16 ಗ್ರಾಮ್. 16 ಗ್ರಾಮ್ ಬಂಗಾರ. ಹೌದು. 2 ಲಕ್ಷ ದುಡ್ಡು ಇಲ್ಲ 16 ಗ್ರಾಮ್ ಬಂಗಾರ. ಎರಡೂ ಸೇರಿ. ಇದಕ್ಕೆ ಫ್ಲಾಗಲ್ಲಿ ಏನಿರುತ್ತೆ? ರಾಯಣ್ಣ ಇರ್ತದೆ. ರಾಯಣ್ಣ ಇರ್ತದೆ. ನಿಮ್ಮ ಬ್ರ್ಯಾಂಡು ಇದು UPS ಕಿಂಗ್ ಅಂತ ಇರ್ತದೆ. ಇದಕ್ಕೆ ಪಿಪಿ ಕಟ್ಟಿ ಬಿಡ್ತೀರಾ? ಇಲ್ಲ, ಪಿಪಿ ಇಲ್ಲ, ಕುಚ್ಚು ಮಾತ್ರ. ಬರೀ ಕುಚ್ಚೆ. ಪಿಪಿ ನೀವು ಕಟ್ಟೋದಿಲ್ಲ. ಎಲ್ಲೆಲ್ಲಿ ಹಾಕಿದ್ರಿ ಈ ವರ್ಷ ಹಬ್ಬಕ್ಕೆ? 2019ನಿಂದ ಹಬ್ಬಕ್ಕೆ ಹಾಕ್ತಿವಿ. ಒಂದು ವರ್ಷಕ್ಕೆ 4, 5, 6 ಹಬ್ಬಕ್ಕೆ ಹಾಕ್ತಿವಿ. ಈ ವರ್ಷ ಎಲ್ಲೆಲ್ಲಿ ಹಾಕಿದ್ರಿ ಹಬ್ಬಕ್ಕೆ? ಈ ವರ್ಷ ಈ ಕೊತ್ಪಲ್ಲಲ್ಲಿ ಮತ್ತೆ ಧರ್ಮರಾಜ್ ಕೊತ್ಪಲ್ಲಲ್ಲಿ. ಹೌದಾ? ಎಷ್ಟೆಷ್ಟು ರೌಂಡ್ ಬಿಡ್ತೀರಾ? 3 ರೌಂಡ್ ಬಿಡ್ತೀವಿ. 3 ರೌಂಡ್ ಬಿಡ್ತೀರಾ ಒಂದು ಹಬ್ಬದಲ್ಲಿ? ಹೌದು. ಇದು ಹಬ್ಬಗಳಲ್ಲಿ ಬಿಡಕ್ಕೆ ಏನು ಸಮಸ್ಯೆ ಏನಾಗಲ್ವ? ಎಷ್ಟು ಜನ ಬೇಕಿದ್ನ? ನಮ್ಮ ಹುಡುಗರು ಇರ್ತಾರೆ, ನನ್ನ ಬಾಮಕ್ಳು ಇರ್ತಾರೆ, ಒಂದು 7-8 ಜನ, ಅವರೇ ಬಿಡ್ತಾರೆ. ಅದೇ 7-8 ಜನ ಇರಲೇಬೇಕು. ಸುಮಾರು ಫ್ಯಾನ್ಸ್ ಐತೆ, ತುಂಬಾ ಜನ ಬರ್ತಾರೆ. ಅವರು ಎಲ್ಲಾನು ಬಂದು ಹಬ್ಬ ಮಾಡ್ತಾರೆ. 2019ರಿಂದನೂ ನೀವು ಅದೇ ತರ ಚಾಲೆಂಜ್ ಮಾಡ್ಕೊಂಡೇ ಹಬ್ಬ ಮಾಡ್ತಾ ಇದ್ದೀವಿ. ಈ ಹೋರಿ ಹೆಸರು ಏನಿಟ್ಟಿದ್ದೀರಾ? UPS ಚಿನ್ನ ಅಂತ. UPS ಚಿನ್ನ ಅಂತ. ಇದು ಎಲ್ಲಿ ತಗೊಂಬಂದಿದ್ದು ಹೋರಿ? ಇದು ಪಕ್ಕದೂರಲ್ಲಿ ತಗೊಂಬಂದಿ, 3 ಕಿಲೋಮೀಟರ್ ಆಗ್ತದೆ, ಪಾಸಂದ್ರ ಅಂತ. ಅಲ್ಲಿ ತಗೊಂಬಂದ್ವಿ. 9 ತಿಂಗಳ ಕರುವಲ್ಲಿ ತಗೊಂಬಂದಿದ್ದು. 2.5 ಲಕ್ಷ ಕೊಟ್ಟು ತಗೊಂಬಂದ್ವಿ. 9 ತಿಂಗಳ ಕರುವಲ್ಲಿ 2.5 ಲಕ್ಷ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ನೀವು? 2020ಅಲ್ಲಿ. ಹೌದಾ? ಅಂದ್ರೆ 5 ವರ್ಷದಿಂದ ನೀವು ಸಾಕ್ತಾ ಇದ್ದೀರಾ? ಈಗ ಹಲ್ಲಲ್ಲಿ ಏನಾಗಿದೆ? ಇದು ಈ ಕಡೆ ಬಿದ್ದೈತೆ. ಈ ಕಡೆ ಬಿದ್ದೈತೆ. ಇದಕ್ಕೆ ಏನಿಟ್ಟಿರ್ತೀರಾ ಬ್ರ್ಯಾಂಡ್? ಇದು UPS ಚಿನ್ನ ಅಂತ ಆಡ್ತೀವಿ. UPS ಚಿನ್ನ ಅಂತ. ಇದು ಕುಚ್ಚೆ, ಪಿಪಿ ಏನು ಕಟ್ಟಲ್ಲ? ಈ ವರ್ಷ 2 ಸತಿ ಪಿಪಿ ಹಾಕಿದ್ವಿ, 2 ಹಬ್ಬಕ್ಕೆ. ಇದಕ್ಕೆ ಪಿಪಿ ಹಾಕಿದ್ರಾ? ಎಷ್ಟು ಅಡಿ ಇತ್ತು ಪಿಪಿ ಇದಕ್ಕೆ? ಪಿಪಿ ಒಂದು 8 ಅಡಿ ಇತ್ತು, ಚಟ್ಟ ಒಂದು 3.5 ಅಡಿ ಇತ್ತು. ಮತ್ತೆ ಎಷ್ಟು ರೌಂಡ್ ಬಿಡ್ತೀರಾ ಪಿಪಿಯಲ್ಲೇ? ಇದು ಪಿಪಿಯಲ್ಲಿ 1 ರೌಂಡು, ಕುಚ್ಚಲ್ಲಿ 2 ರೌಂಡ್. ಕುಚ್ಚಲ್ಲಿ 2 ರೌಂಡ್. ಹೌದು. ಎಲ್ಲೆಲ್ಲಿ ಹಾಕಿದ್ರಿ ಈ ವರ್ಷ ಹಬ್ಬಕ್ಕೆ? ಈ ವರ್ಷ 2 ತಾವು ಹಾಕಿದ್ವಿ. 2 ತಾವು ಹಾಕಿದ್ರಾ? ಈ ಹೋರಿ ಯಾರಿಗಾನ ಮಾರ್ತೀರಾ ನೀವು? ಬೆಲೆ ಬಂದರೆ ಕೊಡೋದೇ ಇದನ್ನ. ಈ ಹೋರಿನ ಕೊಡ್ತೀರಾ? ಹೌದೌದು. ಸರಿ, ಹಾಗೆ ಈ ಹೋರಿ ಬಗ್ಗೆ ಹೇಳಿ. ಇದು UPS ಕೈದಿ ಅಂತ. UPS ಕೈದಿ ಅಂತ. ಹೇಳಿ. 1 ವರ್ಷ ಆಯ್ತು ತಗೊಂಬಂದೆ. ಈ ವರ್ಷದಲ್ಲಿ 3 ಹಬ್ಬಕ್ಕೆ ಹಾಕಿದ್ವಿ. ಹೌದು. ಹೆಂಗ್ ಮಾಡ್ತದೆ ಹಬ್ಬ ಇದು? ಹಬ್ಬ ಟಾಪು ಚೆನ್ನಾಗಿ ಮಾಡ್ತದ? ಇದು ಹಬ್ಬಕ್ಕೆ ಹಾಕಿದ್ರೆ 10,000 ಬಂಗಾರು, 10 ಲಕ್ಷ ರೂಪಾಯಿ ದುಡ್ಡು ಹೇಳ್ತೀನಿ ಇದಕ್ಕೆ. ಬರೋ ವರ್ಷ 10,000 ಬಂಗಾರು, 10 ಲಕ್ಷ ರೂಪಾಯಿ ದುಡ್ಡು. 10,000 ಬಂಗಾರು, 10 ಲಕ್ಷ ದುಡ್ಡು ಹೇಳ್ತೀರಾ ಇದಕ್ಕೆ? 80 ಗ್ರಾಮ್ ಬಂಗಾರು, 10 ಲಕ್ಷ ರೂಪಾಯಿ ದುಡ್ಡು. ಯಾರನ್ನ ಹಿಡ್ಕೊಂಡು ಅವ್ರಿಗೆ ಕರೆಕ್ಟಾಗಿ ಹಿಡಿದ್ರೆ ಹಂಗೆ ಕ್ರಾಸ್ಗಳಲ್ಲಿದೆ, ತಲೆಗಳೇ ಇರಲ್ಲ. ಹಂಗ ಕರೆಕ್ಟಾಗಿ ಹಿಡಿಬೇಕು. ಕರೆಕ್ಟಾಗಿ ಹಿಡಿಬೇಕು. ಮನೆಗೆ ಹೋಗ್ಬೇಕಂದ್ರೆ ಕರೆಕ್ಟಾಗಿ ಹಿಡಿಬೇಕು. ಇಲ್ಲ ಅಂದ್ರೆ ಮಶಾಣಕ್ಕೆ ಹೋಗ್ಬಿಡ್ತಾರೆ. ಹದ್ದಲ್ಲಿ ಹಿಡಿಬೇಕಲ್ವಾ? ಹದ್ದಲ್ಲಿ ಹಿಡಿಬೇಕು. ಹದ್ದಾದ್ಮೇಲೆ ಹಿಡಿಬಾರ್ದಲ್ವಾ? ಕಾರ್ನರಲ್ಲಿ ಹಿಡಿಯೋದು, ಆಮೇಲೆ ಬೇರೆ ಬೇರೆ ತರ ಐತೆ. ಆ ತರ ಹಿಡಿದ್ರೆ ಮನೆಗೆ ಹೋಗಲ್ಲ, ಮಶಾಣಕ್ಕೆ ನೇರ್ಗೆ ಕಳಿಸ್ಬಿಡ್ತೀವಿ. ಇದನ್ನ ಹಂಗಾದ್ರೆ ಇದನ್ನ ಯಾರಿಗೂ ಮಾರೋದಿಲ್ಲ, ಕಡೆವರೆಗೂ ನಿಮ್ಮ ಹತ್ರನೇ ಇರ್ತದೆ. ಇದು ಹಲ್ಲಲ್ಲಿ ಏನಾಗಿದೆ? ಇದು ಈ ಕಡೆ ಬಿದ್ದೈತೆ ಸರ್. ಈ ಕಡೆ ಬಿದ್ದಿದ್ಯಾ? ನೀವು ತಂದಾಗ? ನಾವು ತಂದವಾಗ 4 ಕಲ್ಲು. ಹೌದಾ? ಏನು ಬೆಲೆ ಬಿತ್ತು ನಿಮ್ಗೆ ಅವಾಗ? ಸರ್ ಇದು 15,000 ತಗೊಂಡೆ ಸರ್. 15,000ಕ್ಕೆ? ಇವಾಗ ಹಂಗೆ ಹಬ್ಬ ಮಾಡ್ತಾ ಇದೆ ನಿಮ್ಮ ಹತ್ರಕ್ಕೆ. ನಿಮ್ಮ ಕೈ ಗುಣ ಅಂತೀರಾ? ಹೌದೌದು. 5.5 ಕೇಳಿದ್ರು ಕೊಡಲ್ಲ ಅಂದ್ರೆ ಕೇಳಿದ್ರು ಕೊಡಲ್ಲ ಸರ್. ಹೌದಾ? ಬೇರೆ ಹತ್ರ ಇದ್ದಿದ್ರೆ ನಾನೇ 10 ಲಕ್ಷ ಕೊಟ್ಟು ತಗೊಂಡಿರೋನೆ. ಹೌದಾ? ಹಬ್ಬ ಮಾಡ್ತಾ ಇದ್ದೆ. ಇದಕ್ಕೆ ಸ್ಪೆಷಲ್ ಆಗಿ ಏನು ಎಕ್ಸರ್ಸೈಸ್ ಮಾಡಿಸ್ತೀರಾ ನೀವು? ಇಲ್ಲ ಸರ್, ಅಲ್ಲ ಮಾಮೂಲು ಹಂಗೆ. ವಾರಕ್ಕೆ ಒಂದ್ಸತಿ ನೀರಿಗೆ ಹಾಕೋವೆ. ಕೆರೆಯಲ್ಲಿ ನೀರಿಲ್ಲ, ಕಮ್ಮಿ ಆಗೈತೆ. ಮತ್ತೆ ಆ ವೇಲ್ಟ್ಗೂ ಟೈರ್ ಹೊಡಿತಾ ಇದ್ದೆ.
ಟೈರ್ ಅಂದರೆ ಹೆಂಗೆ ಬಂಡಿ ಕಟ್ಟಿ ಹೊಡಿತಾ ಬಂಡಿ ಇದ್ರ? ಕಟ್ಟಿ ಅಲ್ಲ, ಹಿಂದಕ್ಕೆ ಟೈರ್ ಕಟ್ಟಿ ಹಗ್ಗಗಳು ಕಟ್ಟಿ ಹೊಡಿತೀವಿ ಸರ್. ಹೌದಾ? ಒಂದು ದಿವಸದ ಬಿಟ್ಟು ಒಂದು ದಿವಸ ಹೊಡಿತೀವಿ. ಹೌದಾ? ಮತ್ತೆ ಇದಕ್ಕೆ ಚೆನ್ನಾಗಿ ರನ್ನಿಂಗು ಆಕ್ಷನ್ ಬರಬೇಕು ಅಂದ್ರೆ ಏನು ಸ್ಪೆಷಲ್ ಟ್ರೈನಿಂಗ್ ಏನು ಇರ್ತದ? ಸ್ಪೆಷಲ್ ಟ್ರೈನಿಂಗ್ ಏನಿಲ್ಲ ಸರ್, ಮಾಮೂಲಿ ಫುಡ್ ಕೊಡ್ತೀವಿ. ಹಾಂ ರವೆ ಬೂಸ, ಹಾಂ ಜೋಳದ ಸಿಟ್ಟು, ಹಾಂ ಮೊಟ್ಟೆ ಹಾಕ್ತೀವಿ, ಎಮ್ಮೆ ಹಾಲು ಹಾಕ್ತೀವಿ. ಎಮ್ಮೆ ಹಾಲು ಹಾಕ್ತೀರಾ? ಅದೇ ನಿಮ್ಮ ಸ್ಪೆಷಾಲಿಟಿ. ಹೌದು. ಎಮ್ಮೆ ಸಾಕಿದ್ದೀರಾ ನೀವು? ಎಮ್ಮೆ 2 ಐತೆ ಸರ್. ಹೌದಾ? ಅದಕ್ಕಂತೆ ತಗೊಂಬತ್ತೀವಿ ಸರ್. ಅದಕ್ಕಂತಲೇ ನೀವು ಎಮ್ಮೆ ಸಾಕಿದ್ದೀರಾ? ಸರಿ, ನಿಮ್ಮ ಫೋನ್ ನಂಬರ್ ಹಂಗೆ ಹೇಳ್ತೀರಾ? ಹೇಳ್ತೀವಿ ಸರ್. ಹೇಳಿ. 8870 8870 85 7471 7471. ಸರಿ ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಓಕೆ.